ನಾಳೆ ಬರ್ತೀನಿ ಇದ್ರಿ, ಇವತ್ತೇ ನೀವು? ಕೆಲಸ ಮುಗಿದೆತ್ತು ಬಂದೆ. ಲಗೇಜ್ ಎಲ್ಲ ತೆಗೆದು ರೂಮ್ ನಲ್ಲಿ ಇಟ್ಬಿಡಿ. ಕುಮಾರ್, ಕುಮಾರ್, ಎಲ್ಲೋದೆ ನೀನು? ಕುಮಾರ್, ಅನು, ಕ್ಷಮಿಸು ಅಂತ ನಿನ್ನ ಹತ್ರ ಹೇಗೆ ಕೇಳ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ತಪ್ಪು ನಡೆದಿದ್ರೆ ಅದನ್ನ ದಯವಿಟ್ಟು ಮರೆತು ಬಿಡು ಅಂತ ಕೇಳಬಹುದಾಗಿತ್ತು. ಆದ್ರೆ ಇದು ತಿಳಿದು ನಡೆದದ್ದು. ಒಳ್ಳೆ ಗಂಡ ಆಗೋದಕ್ಕೂ ಒಂದು ಅರ್ಹತೆ ಬೇಕು. ಆದ್ರೆ ಅರ್ಹತೆ ನನಗಿಲ್ಲ. ದಾಂಪತ್ಯ ಜೀವನ ನನಗಲ್ಲ ಅನು. ನಿನ್ನ ಜೊತೆಯೇ ಇದ್ದು ನಿನಗೆ ದ್ರೋಹ ಮಾಡೋದಕ್ಕಿಂತ ನಿನ್ನಿಂದ ದೂರ ಆಗೋದೇ ಒಳ್ಳೇದು ಅಂತ ಭಾವಿಸ್ತಾ ಇದ್ದೀನಿ. ಹರ್ಷ ನಿನ್ ಜೊತೆ ಇದ್ರೆ ಸಂತೋಷವಾಗಿರ್ತಾನೆ ಅಂತ ನನಗೆ ಗೊತ್ತು. ನಿಮ್ಮಗಳಿಂದ ನಾನು ದೂರ ಹೋದ್ರೂ ಯಾವಾಗಲೂ ನಿಮ್ಮಿಬ್ಬರನ್ನು ನಾನು ಪ್ರೀತಿಸ್ತಾ ಇರ್ತೀನಿ. ದಯವಿಟ್ಟು ನನ್ನನ್ನ ಮರೆತು ಬಿಡು. ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡು.
ಅಪ್ಪ ಇಲ್ಲಿ ಅಲ್ಲಿದ್ದಾರೆ, ಕರೀಲ ಸರ್? ಪರವಾಗಿಲ್ಲ ಬಿಡಿ ಸರ್. ನೋಡಲ್ಲಿ ಯಾರೋ ಕರಿತಾ ಇದೆ. ಓಪನರ್ ಇಲ್ವಲ್ಲೋ? ಎವ್ರಿಥಿಂಗ್ ಓಕೆ ಡೇವಿಡ್? ಎಸ್ ಫೈನ್ ಸರ್. ಫೈನಾ? ಪರವಾಗಿಲ್ಲ, ಚೆನ್ನಾಗಿ ಕಲಿತೀರಿ. ಇದನ್ನೇ ಕಸುಬು ಮಾಡ್ಕೋಬಹುದು. ವಿಜಯ್, ಏನ್ ಮಾಡ್ತಾ ಇದ್ಯಾ? ನಿನ್ಗಾಗ್ಲೇ ಹೇಳಿಲ್ಲ ಈ ಪಾರ್ಟಿ ನಿನ್ಗಲ್ಲ ಅಂತ? ಯು ಆರ್ ಸಪೋಸ್ ಟು ಬಿ ಇನ್ ಯುವರ್ ರೂಮ್. ನಿಮಗ್ ಮಧು ಗೊತ್ತಾ? ನಮ್ ಪ್ರಸಾದ್ ಅವ್ರ ಮಗಳು. ಹೌದಮ್ಮ, ಮಧು ಮಧು ಒಬ್ಳ ನಿಂತಿದ್ಲು, ಅದಕ್ಕೆ ಅವಳ ಜೊತೆ ಮಾತಾಡ್ತಿದ್ದೆ. ಅವಳನ್ನ ನಾವು ವಿಚಾರಿಸ್ಕೋತೀವಿ, ನೀನ್ ನಿನ್ ರೂಮ್ಗೆ ಹೋಗು. ಬಾಮ್ಮ. ಲೋ ವಿಜಯ್, ಕರೆಕ್ಟಾಗಿ 56 ಜನ ಪ್ರಸಾದ್ ಇದಾರ ಕಣ. ಅದು ಪ್ರಸಾದ್ ಅವ್ರ ಮನೆನಾ? ಮಧು ಇದಾರ? ಆ ಹೆಸರು ಯಾರು ಇಲ್ವೇ? ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ, ಸಾರಿ. ಹಲೋ, ಪ್ರಸಾದ್ ಅವ್ರ ಮನೆನಾ? ಹಲೋ, ಹಲೋ, ಸಾರಿ, ರಾಂಗ್ ನಂಬರ್. ಕರಿಯೋ ವಿಜಯನ, ಕರಿಯೋ ನಾಗೇಶ್ ಬಾಬು. ಲೈನ್ ಸಿಕ್ತು, ಬೇಗ ಬೇಗ. ವಿಜಯ್ ಬಾರೋ 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 ಬಾರೋ, ಬೇಗ ಲೈನ್ ಸಿಕ್ಕಿದೆ, ಬಾರೋ ಬಾರೋ ಬೇಗ. ಹಲೋ ಮಧು? ರಾಂಗ್ ನಂಬರ್. ಕತ್ತೆ, ನಾಯಿ, ಹಂದಿ, ಮಡಯ, ಮುಠ, ಹೇಡಿ, ಫೂಲ್. ನಿನಗೆ ಆಗಲ್ಲ ಒಬ್ಬಗೆ. ರಾಂಗ್ ನಂಬರ್ ಆಯ್ತು, ರಾಂಗ್ ನಂಬರ್. ಓಡಿಸ್ಬೇಡ ನಿನ್ ಮತ. ಅವನಿಗೆ ಯಾಕೆ ಶಾಪ ಹಾಕ್ತೀರಾ? ಟೆಲಿಫೋನ್ ಅಲ್ಲಿ ಹೋಗಿ ಲವ್ ಮಾಡಕ್ಕಾಗತ್ತಾ? ಇಲ್ಲ, ಅವನೇ ಗುಟ್ಟಾಗಿ ಹೋಗಿ ಲವ್ ಮಾಡ್ತಾನೆ. ಹೌದು, ವಾಟ್ ಎ ಸರ್ಪ್ರೈಸ್! ನೀನ್ ಇಲ್ಲಿ ಸಿಕ್ತಿ ಅಂತ ನಾನು ಕನ್ಸಲ್ ಕೂಡ ತಿಳ್ಕೊಂಡಿರ್ಲಿಲ್ಲ. ಪ್ಲೆಸೆಂಟ್ ಸರ್ಪ್ರೈಸ್. ಪ್ಲೆಸೆಂಟ್ ಸರ್ಪ್ರೈಸ್. ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ. ಹೇ ಹೇ ಸ್ಟಾಪ್ ಮಧು. ಹೇ ಮಧು, ಯಾಕಾಗ ಓಡ್ತೀಯ? ಹಾ, ನಿನಗ್ ಭಯ, ನನ್ ಕಂಡ್ರೆ ಭಯ. ನನ್ ಕ್ರೇಜ್, ಸ್ಟೈಲ್, ಚಾರ್ಮ್ ನೋಡಿ ನಿನ್ ಭಯ. ಎಲ್ಲಿ ನಾನು ಸೋತ್ಬಿಡ್ತೀಯೋ ಅಂತ. ಸರಿ ತಾನೆ? ಹಾಗಿದ್ರೆ ಇಲ್ಲ ಅಂತ ಪ್ರೂವ್ ಮಾಡು. ಹೇಗೆ? ನನ್ ಜೊತೆ ಕಾಫಿ ಬಾ. ನಮ್ಮನೆ ಹೇಗ್ ಕಂಡು ಹಿಡ್ದಿ?
ಟೆಲಿಫೋನ್ ಡೈರೆಕ್ಟ್ರಿ. ಓ, ಆ ರಾಂಗ್ ನಂಬರ್ ನೀನೇನಾ? ಹೌದು, ನೀನ್ ಸಿಗೋವರೆಗೂ ಎಲ್ಲಾ ಪ್ರಸಾದ್ ಮನೆಗೂ ಫೋನ್ ಮಾಡಿದ್ವಿ. ಕಾಫಿ. ಮಧು ಪ್ರಸಾದ್. ಏನಿದು? ಬಯೋಕೆಮಿಸ್ಟ್ರಿ. ಅಂದ್ರೆ ನಿನಗೆ ಅರ್ಥವಾಗೋದಿಲ್ಲ. ಬಾಟ್ಲು ಕದಿಯೋಕ್ಕೂ ಬಯೋಕೆಮಿಸ್ಟ್ರಿಗೂ ಬಹಳ ದೂರ. ದಟ್ ರಿಮೈಂಡ್ಸ್ ಮೀ, ನಿನ್ನ ಅಡ್ವೈಸ್ ನಾ ತಗೋತೀನಿ. ಕದಿಯದ್ನೇ ಫುಲ್ ಟೈಮ್ ಇದೀನಿ. ಅದಕ್ಕೆ ಮೊದಲು ಬೋಣಿ ಭಾರಿ ವಿಷಯ ಏನು ಗೊತ್ತಾ? ನೀ ಏನು ಅಂತ ಕೇಳಬೇಕಾಗಿತ್ತು. ನಾನು ಕೂತ ತಡಿಲಾರ್ದೆ ಅವಳು ಏನು ಅಂದ. ಅವನು ನಿನ್ನ ಹೃದಯ ಅಂದ. ಅವಳಿಗೆ ಕೋಪ ಬಂತು. ಮೈ ಫುಡ್ ಅಂದ. ಅದನ್ನು ಕೂಡ ಜೊತೆಗೆ ಅದು ಹೊತ್ತಿರೋದನ್ನೂ ಅಂದ. ಅವಳು ನಕ್ಲು ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂದ್ಲು. ಥ್ಯಾಂಕ್ಸ್ ಫಾರ್ ದ ಕಾಫಿ. ಹೇ ಹೇ ಮಧು, ನಾಳೆ ನೋಡೋಣ. ನಾಡಿದ್ದು? ಮುಂದಿನ ವಾರ? ಹಾಗಿದ್ರೆ ಮತ್ತೆ ಯಾವತ್ತು? ಯಾವತ್ತೂ ಇಲ್ಲ. ಯಾಕೆ? ಬಿಕಾಸ್ ಯಾಕೆ? ನಾವು ನೋಡದೇ ಇದ್ರೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಲಿಸನ್ ಟು ಮೀ ಎವರಿಬಡಿ, ಪ್ಲೀಸ್ ಲಿಸನ್ ಟು ಮೀ. ಹಲೋ, ದಯವಿಟ್ಟು ಒಂದೇ ಒಂದು ನಿಮಿಷ ದಯವಿಟ್ಟು ನಾನು ಮಾತು ಕೇಳ್ತೀರಾ ಎಲ್ರು? ನೋಡಿ, ಇವಳು ಇದ್ದಾಳಲ್ಲ ಈ ಹುಡುಗಿ, ಇವಳು ನನ್ಗೇನ್ ಮಾಡ್ತಿದ್ದಾಳೆ ಅಂತ ನೋಡಿ ಸ್ವಲ್ಪ. ಮೊದಲು ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಈಗ ಮತ್ತೆ ನಾನು ನೋಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾಳೆ. ಹೇಳ್ಬಹುದಾ? ಸೊ ದಟ್ ಅಗೇನ್ ಶಿ ಇಸ್ ಟೆಲ್ಲಿಂಗ್ ನೋ. ಇವಳಿಗೆ ಯಾರಾದ್ರೂ ಸ್ವಲ್ಪ ಹೇಳ್ತೀರಾ ನಾನು ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ? ಇವಳು ನೋಡೋದು ನನಗೆ ಬಹಳ ಮುಖ್ಯ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Absolutely mad. ನಾನೀಗ ಹೋಗ್ಬೇಕು, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನು ಕುಮ್ಮನ್ ಗುಸ್ಕಿ ಹಾಕೋತಿದ್ದಿ? ಏನ್ ಮಾಡಿದ್ರಿ ರಾಯರು ಈ ಸಲ? ಲಾದಿ ಚಿಕ್ಕರು ಇವ್ರು ನೋಡ್ಬಿಟ್ರು. ಹೊಡೆದ್ರೆ ಇವ್ರಿಗೆ ಸಿಕ್ಕಾಕೊಳ್ಳೋಗೆ ಯಾಕೆ ಹೊಡಿತಿ? ಅಷ್ಟೊತ್ನಲ್ಲಿ ಇವರು ಅಲ್ಲಿ ಬರ್ತಾರಂತ ಯಾರಿಗೆ ಗೊತ್ತು? ಇಷ್ಟಕ್ಕೂ ಆಫೀಸ್ ಅವರ್ಸ್ ಅಲ್ಲಿ ಇವ್ರು ಯಾಕೆ ಓಡೋಡ್ಸತ್ತಕೋ? ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ. ನೀನು ಇನ್ನೊಂದು ಭಾಷಣ ಮಾಡ್ತೀನೋ ಅಂತ ತಿಳ್ಕೊಂಡಿದ್ದೆ. ಹಲೋ. ಮಧು, ಓ, ಮ್ಯಾರಥಾನ್ ಮ್ಯಾನ್. ಐ ಆಮ್ ಸಾರಿ, ನಾನು ಓಡೋಗ್ಬೇಕಾಯ್ತು. ನಾನು ಯಾಕೆ ಓಡೋದಂತ ಕೇಳಿಲ್ವಲ್ಲ? ನನ್ ಕುತೂಹಲ ತಡಿಲಾರ್ದೆ ಅವಳು ಯಾಕೆ ಅಂತ ಕೇಳಿದ್ಲು. ನೀನು ಕಲ್ತ್ಬಿಟ್ಟೆ. ಮಾತ್ ಮಾಡಿಸ್ಬೇಡ, ಉತ್ತರ ಕೊಡು. ನಮ್ಮಪ್ಪ ನೋಡಿ. ಅವ್ರನ್ನ ನೋಡಿದ್ರೆ ಇಲ್ಲ ಮರ್ಯಾದೆ. ತುಂಬಾ ಧೈರ್ಯಶಾಲಿ. ನಾವು ಲಿಸನ್ ಯು ಬ್ರೇವ್ ಬಾಯ್ ಕೆಂಕರ್. ನಾಳೆ ನಮ್ಮ ಕಾಲೇಜ್. ಅದಕ್ಕೆ ಯಾಕೆ? ಬಿಕಾಸ್ ಐ ವಾಂಟೆಡ್ ಟು ಕಮ್. ನಾ ಬರಲ್ಲ. 6:30. ನಾ ಬರಲ್ಲ. 6:30 ಮರಿಬೇಡ.
Stop. Look. ಕನಸಲ್ಲಿ ಒಂದು ರೂಪಸಿ ಬಂದು ಕರೆದಾಗ ಏನ ಸೋತೆ ಕರೆದಾಗ ಏನ ಸೋತೆ ಓ ಪ್ರೇಮಿ ಓ ಪ್ರೇಮಿ ಎಲ್ಲೋ ಇರುಳಲ್ಲಿ ಸೇರಿ ಹೋದಳು ಇಲ್ಲೋ ಅಲ್ಲೋ ಗುಂಪಲಿ ಎಲ್ಲೋ ಇರುಳಲ್ಲಿ ಸೇರಿ ಹೋದಳು ಬೆಳಕನ್ನು ತನ್ನಿ ಹುಡುಕುವ ಬನ್ನಿ ಬೆಳಕನ್ನು ತನ್ನಿ ಹುಡುಕುವ ಬನ್ನಿ ಚಂದಿರನೇ ಕೊಂಚ ಕಿರಣ ತಾರ ಓ ಪ್ರೇಮಿ ಕನಸಲ್ಲಿ ಒಂದು ರೂಪಸಿ ಬಂದು ಕರೆದಾಗ ಏನ ಸೋತೆ ಕರೆದಾಗ ಏನ ಸೋತೆ ಓ ಪ್ರೇಮಿ ಓ ಪ್ರೇಮಿ ಅವಳ ಬದಲು ಇವಳ ಕಂಡೆ ಎದೆಯಲ್ಲಿ ತಾಣ ತಪ್ಪಿದು ಅವಳ ಬದಲು ಇವಳ ಕಂಡೆ ಎದೆಯಲ್ಲಿ ತಾಣ ತಪ್ಪಿದು ನನಸಿಲ್ಲಿ ನಗಲು ಕನಸಕ್ಕೆ ಇಂದು ನನಸಿಲ್ಲಿ ನಗಲು ಕನಸಕ್ಕೆ ಇಂದು ಗಾಡಿಯಲ್ಲಿ ಮಾತು ತೋರಿ ಬಂತು ಪ್ರೇಮಿ ಪ್ರೇಮಿ ಎದುರಲ್ಲಿ ಬಂದು ರಂಗು ಕರೆಯುವಳೆ ಏನು I think I love you. ಏನಂತಿ ಗೋ ಟು ಹೆಲ್ ನೀನ್ ನಿಜವಾಗ್ಲೂ ಹೇಳ್ತೀಯಾ ಮತ್ತೆ ಇನ್ನೊಂದ್ಸಲ ಹೇಳು ಅದನ್ನ go to hell.
I love you, 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 I love you. ಯಾರಯ್ಯ ಅದು? ಅದು ಹ್ಮ್ ಯಾರಮ್ಮ ಆ ಹುಚ್ಚ? ಯಾವ ಹುಚ್ಚ? ಅದೇ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನನ್ನೇ ಲವ್ ಮಾಡ್ತೀನಿ ಅಂತ ಹೇಳಿ ಪೀಡಿಸ್ತವನು. ಅವನ ಹೆಸರು ವಿಜಯ್. ನನ್ನ ಮಗಳ ಹಿಂದೆ ಯಾಕೆ ಸುತ್ತಾಡ್ತಾ ಇದ್ದಾನೆ? ಅವನ್ನೇ ಕೇಳ್ಬೇಕು. ಹಾಗೆ ಇವತ್ತು ಮಧ್ಯರಾತ್ರಿಗೆ ಫೋನ್ ಮಾಡ್ತಾನಲ್ಲ, ಅವಾಗ ಕೇಳ್ತೀನಿ. ಅದು ಈ ಹುಚ್ಚಿನ ದಿಸೆಯಿಂದ ನಿನ್ ಪ್ಲಾನ್ಸ್ ಏನಾದ್ರು ಬದಲಾವಣೆ ಆಗುತ್ತೇನಮ್ಮ? ಗೊತ್ತಿಲ್ಲ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಆಗ್ಲೇ ಸೀಟ್ ಸಿಕ್ಕಿದೆಯಲ್ಲ, ಸ್ಕಾಲರ್ಶಿಪ್ ಏನೂ ಸಿಕ್ಕಿಲ್ವಲ್ಲ? ಅಪ್ಲೈ ಮಾಡಿದ್ಯಲ್ಲಮ್ಮ? ಹೌದು. ಸಿಕ್ಬಿಟ್ರೆ ಹೋಗ್ತೀನಿ. ಈ ಹುಚ್ಚಿನ ಗತಿ ಏನಮ್ಮ ಆಮೇಲೆ? ಅವನ್ನೇ ಕೇಳ್ಬೇಕು. ಅದು MS ಮಾಡ್ಬೇಕು ಅಂತ ನಿನಗೆ ಎಷ್ಟು ಇಷ್ಟ ಇದೆ ಅಂತ ನನಗೆ ಗೊತ್ತಮ್ಮ. ಆದ್ರೆ ಈ ವಿಚಾರದಲ್ಲಿ ಅವಸರ ಮಾಡಬಾರ್ದು. ಈ ಹುಚ್ಚ ಫೋನ್ನಲ್ಲಿ ಮಾತಾಡಿದಾಗ ಆ ಸಮಯನೂ ಪರವಾಗಿಲ್ಲ ಅಂತ ಅನಿಸ್ತವ. ಯಾವುದಕ್ಕೂ ಚೆನ್ನಾಗಿ ಯೋಚನೆ ಮಾಡಬೇಕು. ಓಕೆ? ಸಾರಿ. And about mineral acids. As I was telling you about deoxysugars and amino sugars, deoxysugars are those containing few atoms of oxygen, then of carbon. They are obtained on hydraulic Excuse me, madam. substances. ಮಧು ತಂದೆಗೆ ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಮಧು ಸ್ವಲ್ಪ ಕಳಿಸ್ತೀರಾ ಪ್ಲೀಸ್? ಮಧು, ಥ್ಯಾಂಕ್ ಯು. ವಿಜಯ್, ಅಪ್ಪನಿಗೇನಾಗಿದೆ ವಿಜಯ್? ವಿಜಯ್ ಪ್ಲೀಸ್, ಅವ್ರಿಗೇನಾಗಿದೆ? ನನ್ಗೇನ್ ಗೊತ್ತು, ನಾನು ಅವ್ರು ನೋಡ್ಲೇ ಇಲ್ಲ. ಮತ್ತೆ ಬಿಟ್ಟೆ ಒಂದ್ ಸುಮ್ಮನೆ. ಯಾಕೆ ಹೀಗೆ ಮಾಡ್ದೆ ವಿಜಯ್? ನೀನ್ ನೋಡ್ಬೇಕು ಅನಿಸ್ತು, ಅದಕ್ಕೆ ಒಂದ್ ಸಣ್ಣ ಸುಳ್ಳ ಹೇಳಿದೆ. ನಮ್ ತಂದೆ ಹೇಳಿದ್ದು ನಿಜ. ಏನು? ನಿನ್ ಹುಚ್ಚ ಅಂದ್ರು. ವೆರಿ ಕೈಂಡ್ ಆಫ್ ಯು. ಮನೆ ಬೀಗ ಹಾಕಿದೆ. ಪರವಾಗಿಲ್ಲ, ನನ್ನ ಹತ್ರ ಇನ್ನೊಂದು ಕೀ ಇದೆ. ಎಲ್ಲೋಗಿದ್ದಾರಪ್ಪ? ಅವನಿಗೆ ತುಂಬಾ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅಪ್ಪ, ಇವನೇನ ಹುಚ್ಚ? ಹೌದಪ್ಪ. ಅಂದಾಗೆ ಹಾಸ್ಪಿಟಲ್ ವಿಷಯ ನಿಮಗೆ ಹೇಗೆ ಗೊತ್ತು? ನಾನು ಹೇಗಿದ್ದೀನಿ ಅಂತ ವಿಚಾರಿಸೋದಕ್ಕೆ ಕಾಲೇಜ್ನಿಂದ ಫೋನ್ ಮಾಡಿದ್ರು. ನೀವೇನ್ ಹೇಳಿದ್ರಿ? ಸತ್ತೋಗ್ಬಿಟ್ಟೆ ಅಂತ ಹೇಳಿದೆ. ಏನಯ್ಯ, ನನ್ನ ಮಗಳಿಗೆ ಲೈನ್ ಹಾಕಕ್ ಬಂದ್ಯಾ ಇಲ್ಲಿ? ಹೌದು ಸರ್. ಸಾರಿ, ಇಲ್ಲ ಇಲ್ಲ, ನಾನು ಇವಳನ್ನ ತುಂಬಾ ಲೈಕ್ ಮಾಡ್ತೀನಿ ಸರ್. ಮಧು, ನಾನು ಹೇಳಿದ್ ನಿಜ, ಇವನಾಗ್ಲೂ ಹುಚ್ಚ. ಅಲ್ಲಯ್ಯ, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನೇನೆ ಲವ್ ಮಾಡ್ತೀಯ, ಹಾಗಾಗಿ ನನ್ನ ಆಸ್ಪತ್ರೆಗೆ ಸೇರಿಸ್ತೀಯ. ಹಾಗೆ ಹೊತ್ನಲ್ಲಿ ಏನೇ ಮಾಡ್ತೀಯ ನೀನು? ಅವ್ರ ಅಪ್ಪನ ಬಾರಿಂದ ಬಾಟಲ್ಸ್ ಕರೀತಾರೆ. ಸೇಂಟ್ ಜೋಸೆಫ್ಸ್ ಕಾಲೇಜ್ ಫೈನಲ್ ಬಿಕಾಮ್. ಸೇಂಟ್ ಜೋಸೆಫ್ಸ್ಗಿಂತ ಮೌಂಟ್ ಕಾರ್ಮೆಲ್ಸ್ ಹತ್ರನೇ ಹೆಚ್ಚೊತ್ತಿರ್ತಾರೆ ಅಂತ ನೋಡಿದವ್ರು ಹೇಳ್ತಾರೆ. ಏನೋ ಈ ನೀನು ಹೊರಗಿನ ವ್ಯವಹಾರ ನಿಮ್ಮ ಅಪ್ಪನಿಗೆ ಏನಾದ್ರೂ ಗೊತ್ತಾ? ಅವ್ರ ಅಪ್ಪನ ಹೆಸರು ಹೇಳಿದ್ರೆ ನನ್ ಸೀರೆ ಸೆರಗಿನ ಹಿಂದೆ ಬಚ್ಚಿಟ್ಕೊತಾರೆ.
ನೀನ್ MS ಮಾಡೋದಕ್ಕೆ ಸ್ಟೇಟ್ಸ್ಗೆ ಹೋದಾಗ ಎಲ್ಲಮ್ಮ ಬಚ್ಚಿಟ್ಕೋತಾನೆ ಇವನು. ನನ್ನ ಬಾಯಿ ಏನಾದ್ರು ದೊಡ್ಡದಾಗ್ತಾ ಇಲ್ಲ? ಹಾಗೇನು? ಯಾಕೆ ಒಂಥರ ಇದ್ದಿ? ನನ್ಗೆ ಯಾಕೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಯಾವ ಯೂನಿವರ್ಸಿಟಿ? ಕ್ಯಾಲಿಫೋರ್ನಿಯಾ. ಯಾಕೆ ಗುಮ್ಮಂತ ಇದ್ದಿ? ಎಷ್ಟು ವರ್ಷ? 3. ವಾಟ್? ನನ್ ಗತಿ? ನಿಂದೇನು? ನಿನ್ ಬಿಟ್ಟು 3 ವರ್ಷ ನಾನು ಹೇಗಿರ್ಲಿ? ಬೇರೆ ಯಾರಾದ್ರೂ ಹುಡುಗಿ ಸಿಗ್ತಾಳೆ. ತಮಾಷೆ ಮಾಡಬೇಡ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಇನ್ನು ಕಾಲೇಜೇ ಮುಗಿಸಿಲ್ಲ, ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಅದ್ ಬಂದ್ ಕಾಲಕ್ಕೆ ನೋಡ್ಕೊಳ್ಳೋಣ. ಅಲ್ಲ, ಈ ಜಾಣ್ ಮರಿ ಹಾಗೆ ಮನೆಗೆ ಹೋಗು ನೋಡೋಣ. ಐ ಲವ್ ಯು. ಸಾರಿ ಮೇಡಮ್, ಈ ಕಾರು ನಿಂದ? ಅವ್ರಿನ್ನೂ ಬಂದಿಲ್ಲಪ್ಪ. ಅಜ್ಜಿ ಒಳಗಡೆ ಇದ್ದಾರೆ. ಆಟ ಆಡಿದ್ದಾಯ್ತಾ? ಬಾ ನನ್ ಜೊತೆ. ಏನೋ ನೀನ್ ಐಡಿಯಾ? ಕೆಲ್ಪಿಟ್ಟು ನಡಿ, ಹೇಳಿದ್ದೀನಿ. ನಗು
ಹರ್ಷ ಎಲ್ಲ ಹೋಗ್ತಾ ಇದ್ಯಾ? ಹರ್ಷ ಅನು ಎಲ್ಲ ಹೋಗ್ತಾ ಇದ್ಯಾ? ಬಂದಿಮಾ. ಹಾಯ್ there, Harshu. How are you? ನಮಸ್ಕಾರ. ಇದೆಲ್ಲ ಯಾರು ಬಂದ್ರೆ? ಹಾಗೆ ಬಂದೆ. ಒಳಗೆ ಬನ್ನಿ. ಬನ್ನಿ. Old tiger had a farm, E-I-E-I-O. And in that farm he had a chick, E-I-E-I-O. ಯಾಕಾಯ್ತಲ್ಲ ನಾವು ಕೊಡ್ತೀನಿ. Here a chick, there a chick, everywhere a chick. ಇಬ್ರು ಸರಿ ಓಡಿಸ್ಬಿಟ್ಟಮ್ಮ ನಿನ್ನ. ಊರಲ್ಲಿ ದಿನ ಅಡಿಗೆ ಮಾಡಿ ಮಾಡಿ ಅವನಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ. ಹೆಂಡತಿ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅಡಿಗೆ ಮನೆಯಲ್ಲಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಬಲುಚೂಟಿ ಹುಡುಗ, ಇಂಥ ಮಗನ್ ತಾಯಾಗಿ ನೀನ್ ಹೆಮ್ಮೆ ಪಡಬೇಕು. ಹಾಗೆ ಅವನ ತಂದೆನೂ ಹೆಮ್ಮೆ ಪಡಬೇಕು. ವಿಷಯಕ್ಕೆ ಬನ್ನಿ. ನೀವು ನನ್ನ ಮಗನ ಹೋಗ್ಲಿಕ್ಕೋಸ್ಕರ ಇಷ್ಟು ದೂರ ಬರಲಿಲ್ಲ. ಸುತ್ತಿ ಬೆಳೆಸಿ ಯಾಕೆ ಮಾತು? ನಮ್ಗೂ ತಂದ ವಿಷಯ ಏನು? ಅವನ ಆಫೀಸಿಗೆ ಬಂದಿದ್ದ. ನಿನ್ನಿಂದ ಅವನಿಗೆ ಡೈವರ್ಸ್ ಬೇಕಿತ್ತು. We can contest. ಅಪ್ಪ ಯಾವಾಗ ಬರ್ತಾರೆ? ಯಾವಾಗ ಬರ್ತೀರಿ? ನಿಮ್ ಮಗ ಕೇಳ್ತಿದ್ದಾನೆ. ಅವಳಿಗೆ ಹೆದರಿಕೆ ಅಂತೆ. ನೀನು ಹೋಮ್ವರ್ಕ್ ಮಾಡ್ಕೊಡು ಅಂತ ಹೇಳಿ ಬೆನ್ನು ಹತ್ತೀಯೋ ಅಂತ. ಹೋಗಮ್ಮ, ನಿಂಗೆಲ್ಲ ಹುಚ್ಚು. ನಾವಿಬ್ಬರು ಸೇರಿ ಹೊಸ ಬಾಳ್ ನಡೆಸೋಣ. ನಡೆದಿದ್ನಲ್ಲ, ನಾನ್ ನಗ್ಬಿಟ್ಟೆ. ಅಷ್ಟೆಲ್ಲ ನಡೆದ ಮೇಲೂ ಹೌದು, ನಿನ್ನಿಂದ ಮರೆಯೋಕೆ ಹೇಗೆ ಸಾಧ್ಯ? ಆಗತ್ತೆ. ತಿಳಿದೆ ತಪ್ಪು ಯಾರು ಬೇಕಾದ್ರೂ ಮಾಡಬಹುದು. ಅದನ್ನು ಒಂದು ಕೆಟ್ಟ ಕನಸು ಅಂತ ತಿಳಿದು ನಾನ್ ಮರ್ತ್ಬಿಟ್ಟೆ. ಅದೇ ತಪ್ಪು ಪುನಃ ಆದ್ರೆ? ನಿನ್ನಿಂದ ಸಹಿಸೋಕ್ಕಾಗೋಲ್ಲ, ಪುನಃ ತಪ್ಪು ಮಾಡೋಲ್ಲ ಅಂತ ನಾನು ಹೇಳಿದೆ. ನಿನ್ ಜೊತೆ ಬಾಳೋಕೆ ನಾನು ಲಾಯಕಲ್ಲ.
ಹಾಯ್, ನಿನಗಿದ್ ಗೊತ್ತಾ? ಇಲ್ಲ, ನಿನಗಿದ್ ಗೊತ್ತಾಗಲ್ಲ. This is to certify that Vijay is a graduate. ಏನ್ ಸಮಾಚಾರ? ತಡಿ, ನಾನೇ ಹೇಳ್ತೀನಿ. ನೀನ್ ಎಕ್ಸಾಮ್ ನಲ್ಲಿ ಟುಮ್ಕಿ, ಕಾಲೇಜಿಂದ ಓಡಿಸಿದಾರಾ? ಯು ಆರ್ ಇನ್ ಲವ್ ವಿತ್ ಮೀ. ನಗೆ ಏನಾಯ್ತು? ವಾಟ್ ಹ್ಯಾಪನ್? ವಾಟ್ ಹ್ಯಾಪನ್? ನನ್ನ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ನೋಡು, ನಮ್ಮ ಅಪ್ಪನಿಗೆ ಹೇಳ್ತೀನಿ, ಅವ್ರ ಕಂಪ್ನಿಯಿಂದ ನೀನು ಸ್ಪಾನ್ಸರ್ ಮಾಡ್ತಾರೆ. ಬೇಡ. ಹಾಗನ್ ಬೇಡ, ನಿನ್ಗೋಸ್ಕರ ನಾನು ಅಷ್ಟು ಮಾಡಬಾರ್ದಾ? ಅದಕ್ಕಲ್ಲ, ಮತ್ತೆ ನನ್ನ ಸೀಟ್ ಕನ್ಫರ್ಮ್ ಆಗೋದು ಸ್ಕಾಲರ್ಶಿಪ್ ಸಿಕ್ಕಿದ್ರೇನೆ. ಓ, ಐ ಆಮ್ ಸಾರಿ. ನಾನು ನಿಜ ಹೇಳ, ನೀನಲ್ಲಿ ಹೋಗೇ ಇರೋದು ನನ್ನ ಸಂತೋಷ. ನಾನು ನಿಜ ಹೇಳ, ನನಗೂ ಸಂತೋಷನೇ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ ಸಕಾಹಿರಿದು ಇದ ಹಾಡಲು ಕವಿದೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ತಿರುನಲ್ಲು ಕಾಣುವೆ ತಿರುನಗೆಯನು, ಕಣ್ಣಲ್ಲಿ ಹುಚ್ಚತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ಮಳೆಯರು, ಬಿಡದಂತೆ ಹಿಡಿವೆ ಈ ಕೈಯನು. ಜೊತೆಗೆ ಹಾರಿ ಬರುವೆ ಬಾರಾಯಲ್ಲೇ ದಾಟಿ ನಡೆವೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ. ನೀಲಿ
ಕಂಡೆ ನನ್ನದೇ ಹೊಸ ಲೋಕವ ಆಸೆ ಹೂವ ಹಾಸಿ ಕಾದೆ ನಡೆನೆ ಕನಸ ರಸಕಾವ್ಯವಿದು ಇದ ಹಾಡಲು ಯಾವ ದಿವಸ ಟ್ರೀಟು ನಾನಂತೂ ಕೊಡ್ಬೇಕಾಗಲ್ಲ. ಬಂದ್ಬಿಟ್ಟೆ ಕಾಯ್ತಾನೆ. ಅವತ್ತು ನೀವು ಮರ್ತ್ಬಿಟ್ಟು ಹೋಗಿದ್ರಲ್ಲ ₹1 ಕಾಯಿನ್. ಯಾಕಿದ್ದು ಹೇಗೆ ಕೊಡೋದಂತ ಯೋಚನೆ ಮಾಡ್ತಾ ಇದೆ. Don't worry. Pay the bill and keep the change. ಏಯ್, ಏನ್ ಸಮಾಚಾರ? ನಿಮ್ ಮಗಳನ್ನ ಹಾಸ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ಹಾಕ್ಕೊಂಡು ಹೋಗು. ಸ್ವಾಗತ.
ನೀನ್ ಅವಳಿಗೆ ತಕ್ಕವನಲ್ಲ. ಅವಳು ಹಾಗೆ ತಿಳ್ಕೊಂಡಿಲ್ಲ, ಅವಳ ಅಪ್ಪ ಹಾಗೆ ತಿಳ್ಕೊಂಡಿಲ್ಲ, ನಾನ್ ತಿಳ್ಕೊಂಡಿದ್ದೀನಿ. ನೀನು ಜವಾಬ್ದಾರಿ ಇಲ್ದವನು, ಕೆಲಸು ಮುತ್ತಿನಿಂದ ಹಾಳಾದವನು. ನೀನೇ ಕಾಪಾಡ್ಕೊಳ್ಳೋದು ಕಷ್ಟ, ಅವಳನ್ನ ಹೇಗೆ ನೋಡ್ಕೋತಿ? ಅವಳಿಗೆ ಒಂದು ಒಳ್ಳೆ ಜೀವನ ಕಲ್ಪಿಸ್ಕೊಡೋ ಶಕ್ತಿ ಇದೆ ನಿನಗೆ? ಪ್ರೂವ್ ಇಟ್. ಏನಂತ? ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬಲ್ಲೆ ಅಂತ. ಹಾಗೆ ಮರ್ಕೆರಾದಲ್ಲಿ ನಮ್ಮ ಎಸ್ಟೇಟ್ ಇದೆಯಲ್ಲ, ಇಟ್ಸ್ ಫೇಸಿಂಗ್ ಪ್ರಾಬ್ಲಮ್. ಅದನ್ನ ಮುಚ್ಚಬೇಕು ಅಂತಿದ್ದೆ, ಈಗ ಮುಚ್ಚಲ್ಲ. ಅದನ್ನ ನೀನೇ ನೋಡ್ಕೋಬೇಕು, ಉಳಿಸ್ಬೇಕು, ಅದರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಆ ಶಕ್ತಿ ನಿನಗಿದ್ಯಾ? ಇದೆ. ಹಾಗಿದ್ರೆ ನೀನ್ ಮರ್ಕೆರಾಕೋ. ನಾನು ಹೋಗಲ್ಲ. ಮಧುವಿಂದ ದೂರ ಇರೋದು ನನಗಿಷ್ಟ ಇಲ್ಲ. ಓಹೋ, ದೂರ ಇದ್ದರೆ ನಿಮ್ಮ ಪವಿತ್ರ ಪ್ರೇಮ ಆವಿ ಆಗಿ ಹೋಗ್ಬಿಡುತ್ತೆ ಅಂತ ಭಯನ? ಇಲ್ಲ, ಆದ್ರೆ ನಾನ್ಯಾಕೆ ನಿಮ್ ಪರೀಕ್ಷೆಗೆ ಹೋಗ್ಬೇಕು? ಎಕ್ಸ್ಕ್ಯೂಸ್ ಮೀ, ವಿಜಯ್ ಮರ್ಕೆರಾಕ್ ಹೋಗ್ಬೇಕು. ನನ್ನ ಕಾಲ ಮೇಲೆ ತಾನೇ ನಿಲ್ಬೇಕು. ನಮ್ಮ ಪ್ರೀತಿಲಿ ಏನು ವ್ಯತ್ಯಾಸ ಇಲ್ಲ ಅಂತ ತೋರಿಸ್ಬೇಕು. ಅಷ್ಟೇ ತಾನೇ ನಿಮಗ್ ಬೇಕಾದ? ಎಕ್ಸಾಕ್ಟ್ಲಿ. ಓಕೆ ಮಧು, ಇದು ಹುಚ್ಚುತನ. ವಿಜಯ್ ಪ್ಲೀಸ್. ನಿನ್ಗೆ ಅರ್ಥ ಆಗಲ್ಲ ಮಧು. ವಿಜಯ್ ನಂಗೋಸ್ಕರ ನನ್ ಮಾತು ಸ್ವಲ್ಪ ಕೇಳ್ತೀಯಾ? ಪ್ಲೀಸ್. ಆಮೇಲೆ ನೀವು ಮನಸ್ಸು ಬದಲಾಯಿಸಲ್ಲ ಅಂತ ಹೇಗೆ ಗೊತ್ತು? ನಾನು ಹೇಳ್ದ ಹಾಗೆ ಮಾಡಿ ತೋರ್ಸು. ಪ್ರೂವ್ ದಟ್ ಯು ಆರ್ ಎ ಮ್ಯಾನ್. ಆಗ ನೀನು ಯಾವ ತೀರ್ಮಾನಕ್ಕೂ ನಾನು ಅಡ್ಡ ಬರಲ್ಲ. ಅಡ್ಡ ಬರಿ, ಆರೋಗ್ಯ ನೋಡ್ಕೊ. ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ. ಇನ್ನೂ ಏನಾದ್ರು ಬೇಕಾದ್ರೆ ಬರಿ. ಹೊತ್ತು ಊಟ ಸರಿಯಾಗಿ ಮಾಡು. ಸುಮ್ಮನೆ ಬಿಸಿಲಲ್ಲಿ ಅಲ್ದು. ಆಯ್ತಾ? ಹುಷಾರು. ಎಸ್ಟೇಟ್ ಅಂದಮೇಲೆ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ. ಅವೆಲ್ಲ ನಿನ್ ತಲೆನೋವು, ನೀನ್ ಸಾಲ್ವ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ನನ್ನ ಹತ್ರಕ್ಕೆ ಬರಬೇಡ. ಬರಲ್ಲ. ವಿಜಯ್, ಗುಡ್ ನೈಟ್. ಏನಿದು? ಬೇಗ ಮಾಡ್ಕೋಬೇಡ. ಸ್ವಲ್ಪ ದಿನ ಅಷ್ಟೇ, ಗೊತ್ತು. ಬೇಗ ಬರ್ತೀನಿ. ಬಾಯ್. ವಿಜಯ್, ನಿಂಗೋಸ್ಕರ ಕಾಯ್ತೀನಿ, ಮರಿಬೇಡ. ನೀನ್ ಹೇಳ್ತಿದ್ಯಾ ಅಂತ ನೋಡಕ್ ಬಂದೆ. ಗ್ಲೆಂಡಲ್ ಎಸ್ಟೇಟ್ಗೆ ಯಾವ ಕಡೆ ಹೋಗ್ಬೇಕು?
ಏನ್ ಮಾಡ್ತಿದ್ಯಾ ಅಲ್ಲಿ? ಏನ್ ಮಾಡ್ತಿದ್ಯೋ? ಇದು ನಿಂದ ಕಾರು? ಹೌದು. ನಾನು ಕಾರ್ ಬಿಡ್ಲಾ? ಬಿಡ್ಲಾ? ಇದು ನಿಂದ ಎಸ್ಟೇಟು? ಹೌದು. ನೀನ್ ನೋಡ್ಕೊಂತೀಯಾ? ಹೌದು. ಅದೊಂದು ನಾನ್ ನೋಡ್ಕೊಂತೀನಿ. ನೀನ್ ಇನ್ನೇನ್ ನೋಡ್ಕೋತೀಯಾ? ನಾನು ನೋಡ್ಕೊಂತೀನಿ, ಅಲ್ಲದೆ ನಮ್ಮ ಅಮ್ಮನೂ ನೋಡ್ಕೊಂತೀನಿ. ನಿಮ್ ತಂದೆನೂ ನೋಡ್ಕೋತೀಯಾ? ಇಲ್ಲ, ನಮ್ಮಪ್ಪ ನಮ್ ಜೊತೆ ವಾಸ ಮಾಡ್ತಾ ಇಲ್ಲ. ನನ್ನಿಂದ ನಂಬೋಕೆ ಆಗಲಿಲ್ಲ. ಅವರಿಬ್ರು ಅಷ್ಟು ಸಂತೋಷದಿಂದ ನಂದಾಡ್ತಾ ಇರ್ತಾರೆ. ಆದರೆ ಅದರ ಹಿಂದೆ ಆ ತರಹ ನೋವಿದಂತೆ ಯಾರು ಹೇಳೋಕ್ಕಾಗಲ್ಲ. ಒಂದ್ ವೇಳೆ ಆ ನೋವನ್ನು ಮರೆಯೋಕೆ ಈ ರೀತಿ ಪ್ರಯತ್ನ ಪಡ್ತಾ ಇರ್ಬೋದು. ಆದ್ರಿಂದಲೇ ನಾವು ಬಹಳ ಬೇಗ ಪರಿಚಿತರಾದ್ರಿ. ಅವರಿಂದ ಇಲ್ಲಿ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಯಾವಾಗಲೂ ನಿಮ್ ಜೊತೆಯಲ್ಲೇ ಇರಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಹಾಗನ್ಸಲ್ವಾ? Hello. Just a moment. Your Bangalore call, please. ಹಲೋ. Hello. ಮಧು. ಹಾಯ್. ವಿಜಯ್. ಹೇಗಿದ್ದಿ? ಮದುವೆ ಆಗಿದ್ದೀನಿ. ವಾವ್. ಬಿಡ್ವಾ, ಕಣ್ಮಿಟ್ಕೊಂಡ್ ಮಾತಾಡು. ನಾನಿನ್ನ ತುಂಬಾ ಬಿಟ್ಟಿದ್ದೀನಿ ಅಂತ ಹೇಳಿದ್ನಾ? ಇವತ್ತಾ? ಇಲ್ಲ ಇಲ್ಲ. ಐ ಲವ್ ಯು ವೆರಿ 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 ವೆರಿ. ಏನಾಯ್ತು? ಅಷ್ಟರಲ್ಲಿ ಮನ್ಸು ಬದಲಾಯಿಸ್ಬಿಟ್ಯಾ? ಇಲ್ಲ, ಮುಡಿಗುಗೆ ನುಡಿ ತರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದೆ. ನಂದಿ, ಜಾಗ ಬಿಡು. ನಾವು ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀವಿಬ್ರು ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? Welcome. Go guys. ತಗೊಳ್ಳಿ, ನಿಮ್ಗೋಸ್ಕರ ಮಾಡಿದ್ದೀನಿ. ಯಾವಾಗ ನಿಮ್ ಹುಡುಗಿ ಮಾತಾಡೋದನ್ನ ಕೇಳಬಹುದಲ್ಲ? ತಗೊಳ್ಳಿ. ಪರವಾಗಿಲ್ಲ, ಚೆನ್ನಾಗಿ ಹಿಡಿದಿದ್ದೀರಿ. ರಾಮಜ್ಜ, ಬಾಯ್ಲಿ. ಈ ಕಾಗದ ಕೊಡ್ತೀನಿ, ಪೋಸ್ಟ್ ಮಾಡು. ಮರೀದೆ ಪೋಸ್ಟ್ ಮಾಡ. ಇದೈತಿ ಕಾದ್ಗನ
ಹೌದು, ನಿನಗೆ ಗೊತ್ತು? ನಾನು ನಿಮ್ಮ ವಯಸ್ಸಿನಾಗೆ ಎಷ್ಟು ಪ್ರೀತಿ ಮಾಡಿದವನ್ನೇ. ಈಗಲೂ ಉಂಟು. ಹಾಗಾಗ ಪರವಾಗಿಲ್ಲ ಪರವಾಗಿಲ್ಲ. ನಡಿಲಿ ನಡಿಲಿ, ಹುಷಾರು. ನೋಡು, ಇವತ್ತು ರಾತ್ರಿ ನಮ್ಮ ಮನೇಲಿ ಪಾರ್ಟಿ ಇದೆ, ನೀನು ಬರ್ಬೇಕು. ಆಗ್ಲಿ. 7:30ಗೆ ಬರ್ತಿತಾನೆ? ಓಕೆ, ಬಾಯ್. ಬಾಯ್. ಬ್ಯಾಂಗ್ಳೂರ್ ಕೊಡಿ ಕೊಡಿ ಕೊಡಿ. ಹಲೋ ಸ್ವೀಟ್ ಹಾರ್ಟ್. ಐ ಆಮ್ ಸಾರಿ. ಒನ್ ಮಿನಿಟ್. ನಾನು ಹಲೋ, ಕುಮಾರ್, ಅದಕ್ಕಿಂತ ನೀನ್ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನ್ ತಿಳ್ಕೊಂಡೆ. ನಾನು ಹೇಳು. ಕುಮಾರ್, ಇದು ಬಾಯ್ಲಿ. ಏನಪ್ಪ? ಯಾರದು? ಯಾರು? ನಮ್ಗೇನು ಬಾರ? ಇದ್ಯಾವಾಗಿಂದ? ಸಾರಿ, ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ. ನನ್ ತಂದ್ರೆ ಯಾವಾಗ್ಲೂ ಶುಭ. ಅವರು ನಿಮ್ಮನ್ನ ಹರ್ಷನ್ನ ಹೇಗ್ ಬಿಟ್ಟು ಹೋದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಈಗ ಯಾಕೆ? ಅದೆಲ್ಲ ಕೇಳೋಕೆ ನೀವು ಯಾರು ಅಂತ ಕೇಳ್ತಾ ಇದ್ದೀರಾ? ಹಾಗೇನು? ಹಾಗಾದ್ರೆ ಹೇಳಿ, ಕುಮಾರ್ನ ಇನ್ನೂ ಪ್ರೀತಿಸ್ತೀರಾ?
ಅವ್ರಿಗೆ ನನ್ನ ಹೆಂಡತಿ ಮಾತ್ರ ಅಲ್ಲ, ನಾನೇ ಅವ್ರಿಗೆ ತಾಯಿ, ಫ್ರೆಂಡು, ಮಗು ಎಲ್ಲ ಆಗಿದ್ದೆ. ತುಂಬಾ ಸಂತೋಷವಾಗಿದ್ದೆ. ಮಾತು ನಾವಿಬ್ರು ಹೊಡೆದಾಡ್ತಾ ಇದ್ವಿ, ಆದ್ರೂ ಮತ್ತು ಕೊನೆಯಲ್ಲಿ ಒಂದಾಗ್ತಾ ಇದ್ವಿ. ಆಮೇಲೆ ಹರ್ಷ. ಆ 5 ವರ್ಷಗಳು ಹೇಗೆ ಕಳೆದಿವೆ ಅನ್ನೋದೇ ಗೊತ್ತಾಗಲಿಲ್ಲ. ದಿನಕ್ಕೂ ನಾನು ಅವ್ರನ್ನ ಹೆಚ್ಚು ಪ್ರೀತಿಸ್ತಿದ್ದೆ. ಒಬ್ಬರನ್ನ ಎಷ್ಟೊಂದು ಪ್ರೀತಿಸಬಹುದು ಅಂತ ನನಗಾಗ್ಲೇ ಗೊತ್ತಾಗಿಲ್ಲ. ಅವ್ರ ಇನ್ನೊಂದು ಹುಡುಗಿ ಜೊತೆಗೆ ಮಾತಾಡಿದ್ರೆ ನಾನು ಸಹಿಸ್ತಿರ್ಲಿಲ್ಲ. ಅಷ್ಟೊಂದು ಪಾಸಿಟಿವ್ ಆಗಿದ್ದೆ. ಅವ್ರನ್ನ ಈಗಲೂ ಪ್ರೀತಿಸ್ತಾ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಒಂದಿನ ಅವ್ರಿಗೆ ಇದು ಗೊತ್ತಾಗುತ್ತೆ. Madhu Prasad, number 10, Crescent Road, Bangalore 1. I love you. I love you. Message. Oh, message, ah. ತಗೊಳ್ಳಿ, ಇಂಥದ್ದು 100 ಕಳಿಸಿ. 100 ಕಳಿಸಿ ಎಂದೆ. ಐ ಲವ್ ಯು ಅಂತ 100 ಹುಡುಗಿಯರು ಕಳಿಸ್ಬೇಕಾ? ಇಲ್ಲ, ಒಂದೇ ಹುಡುಗಿಗೆ. ಯಾಕೆ? ಸುಮ್ಮನೆ. ಯಾರೋ ನೀನು? ಏನ್ ಬೇಕು? ಮಧು ಯಾರು? ನೋಡು, ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ಹಾಗೆ ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹೋಗು. ಅವನು ಸುದ್ದಿಗೆ ಏನಾದ್ರು ಬಂದ್ರೆ? ಏನೋ ಹೇಳ್ದೆ ನೀನು? ನಾನೇನಾದ್ರೂ ನಿನ್ನ ಹುಡುಗಕ್ಕೆ ನಿಂತ್ರೆ ನೀನ್ ಇಲ್ಲಿ ನಿಲ್ಲಲ್ಲ. ಅವನು ಹತ್ರ ನೀನ್ ಕಾಮಣ್ಣ ಹಾಕಲ್ಲ, ತೋರಿಸ್ಬೇಡ. ಹುಷಾರ್. ಬೇವರ್ಸಿಗಳು, ಹಲ್ಕ ಸೂಳೆ ಮಕ್ಕಳು. ನನ್ಗೆ ಅನು ಕಂಡ್ರೆ ಇಷ್ಟ, ನಿನ್ ಕಂಡ್ರು ಇಷ್ಟ, ಈ ಮರ ಕಂಡ್ರು ಇಷ್ಟ. ಅದಕ್ಕೆ ಅವ್ರ ಜೊತೆ ಮಾತಾಡೋದೇ ತಪ್ಪ? ತಕ್ಷಣ ಗಂಟು ಹಾಕ್ಬಿಡೋದ? ಆದ್ರೆ ರಾಮಜ್ಜ, ನಾನು ಹೇಳ್ತೀನಿ, ನನಗನು ಕಂಡ್ರೆ ಇರೋದು ಪ್ರೀತಿ ಅಲ್ಲ, ವಿಶ್ವಾಸ. ವಿಶ್ವಾಸ ಎಲ್ಲಿ ಮುಗಿತೈತೆ, ಪ್ರೀತಿ ಎಲ್ಲಿ ಪ್ರಾರಂಭವಾಯ್ತೈತೆ ಅಷ್ಟು ನನಗೆ ಅರ್ಥ ಹೇಳ್ತೀರಾ ಬುದ್ಧಿ? ವಿಶ್ವಾಸ ಬೇರೆ, ಪ್ರೀತಿ ಬೇರೆ ರಾಮಜ್ಜ. ಹೆಂಗೆ ಬೇರೆ ಬುದ್ಧಿ? ಪ್ರೀತಿ ಅಂದ್ರೆ ಯಾರಿಗೊತ್ತು? ಬಂದೆ. ಹರ್ಷ, ಎಲ್ಲೋಗ್ತೀಯಾ? ವಿಜಯನ ಕರ್ಕೊಂಡ್ಬರ್ತೀನಿ. ಏನೋ
ಸ್ವಲ್ಪ 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 ಒಂದು ಸಂದೇಶ. ನಾವೀಗ ಹೋಗ್ತಾ ಇದ್ದೀವಿ. ಇದು ಮುಖ್ಯ ಪ್ರಶ್ನೆ. ಸ್ನಾನ ಮಾಡಕ್ಕೆ. ಇದು ಯಾರ ಐಡಿಯಾ? ಅನು, ನಿಜವಾಗ್ಲೂ ಯು ಆರ್ ಕ್ರೇಜಿ ಅಲ್ವೇನು ಹರ್ಷ? ಹೌದು. ನೀನ್ ಯಾರ ಕಡೆ ಇವತ್ತು? ಕ್ಲಾಸ್ ಅನು, ಒಂದು ವಿಷಯ ಗೊತ್ತಾ? ಇವತ್ತು ನೀರಲ್ಲಿ ಬೀಳ್ಬೇಕಂತ ಆಸೆ ನಿಂಗೆ. ಕಲ್ಬಿಡ್ತೀನಿ ನೋಡ್ ನಾನು. ಆದ್ರೆ ನಿಜವಾಗ್ಲೂ ನಿನ್ಗೆ ಹುಚ್ಚು. ವಿಜಯ್, ನನ್ ಸತಿ ಹೇಳು, ನನ್ಗೆ ಏನಂದೆ ನೀನು? ಹುಚ್ಚು ಒಂದೇ. ಹೌದಾ? ಹೌದು. ಯಾರು ಹುಡುಕ್ತಾ ಇದ್ದೀರಾ? ಬೇಕಾದಷ್ಟು. ಏನು ಹಾಗೆ ನೋಡ್ತೀಯಾ? ನಿನ್ನೆ ಕೂಡ ಅನು ಜೊತೆ ಓಡಾಡ್ತಿದ್ದೆ. ಹೇಗಿದ್ದಾಳೆ? ಬಂದಂಗ ನಡ್ಕೊಳಕ್ಕೆ ಇದು ಪಟ್ನ ಅಲ್ಲ. ಇನ್ನೂ ರೀತಿ ನೀತಿ ಉಳ್ಕೊಂಡಿದೆ, ತಿಳ್ಕೊ. ಅನ್ನೋ ವಿಷಯ ನಾವು ಬಹಳ ಗೌರವ ಇಟ್ಕೊಂಡು
ಅನ್ಯಾಯ ಅವ್ರ ಹೆಸರು ಹಾಳು ಮಾಡ್ಬೇಡ. ಒಂಟೆ ಹೆಂಗಸರು ಕಂಡ್ರೆ ಸಾಕು ಅವ್ರ ಹಿಂದಿನ ಸುತ್ತಿಯಾ? ಎಷ್ಟು ಜನ ಹುಡುಗಿಯರ್ ಹೀಗೆ ಹಾಳು ಮಾಡ್ಬೇಕು ಅಂತಿದ್ಯಾ? ಈ ಸಲ ಮರ್ಯಾದೆಯಿಂದ ಹೇಳ್ತಿದೀವಿ, ಇನ್ನೊಂದ್ಸಲ ಹೀಗೇನಾದ್ರೂ ಆದ್ರೆ ಹುಷಾರ್. ಭಾರಿ ಕೋಪ ಬಂದಿದೆ. ಏನಾರ ಅಂದ್ರ ಯಾವ ವಿಚಾರ? ನಿಮ್ಮ ಅಮ್ಮವ್ರಿತ್ತು ಅಪ್ಪಾಜಿ ಅಂತಾರ? ಯಾರು? ಊರಿನ ಜನಗಳ? ಏನ್ ಹೇಳಿದ್ರು? ಊರಿಗೆ ಆಡ್ಕೊಳ್ಳೋ ಬಾಯಿದೆಯನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯ. ಆಡ್ಕೊಳ್ಳಿ ಬಿಡಿ, ಅದಕ್ಕೆಲ್ಲ ನೀವು ಬೆಲೆ ಕೊಡ್ತೀರಿ. ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಅದು ಮುಖ್ಯ. ಅಪ್ಪ, ಏನಮ್ಮ? ನಾನು ವಿಜಯ್ ನೋಡ್ಬೇಕು. ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದಯವಿಟ್ಟು ನನಗೆ ಕರ್ಕೊಂಡು ಹೋಗ್ತೀರಾ? ಇಷ್ಟು ದಿವಸ ಆದ್ರೂ ಒಂದು ಕಾಗ್ದನೂ ಇಲ್ಲ, ಫೋನು ಇಲ್ಲ. ನೀನು ಚಂದ್ರಲ್ಲಿರ್ಬೇಕು, ಅದಕ್ಕೆ ಅವನ್ನ ನೋಡ್ಬೇಕು. ಅದು ನಿನಗೆ ತಿಳಿಬೇಕಾಗಿದ್ರೆ ಅವನೇ ನಿನಗೆ ಹೇಳ್ತಾ ಇದ್ನಲ್ಲಮ್ಮ. ಏನು ನೀನು ಒಂದ್ ರೀತಿ ಭಯ ಆಗ್ತಿದೆ. ಇದೇನು ನೋಡ್ಲೇಬೇಕು ಅಂತ ಅನಿಸ್ತಿದೆ. ಇಲ್ಲಿ ಟೇಕ್ ಮೀ. ಅನು, ಆ ಪಿಯಾನೋ ಮೇಲೆ ಅಮ್ಮನವ್ರ ಕುಂಕುಮ ಇಟ್ಟಿದ್ದೀನಿ, ಇಟ್ಕೊಮ್ಮ. ಶುಕ್ರವಾರ ಅದನ್ನೆಲ್ಲ ಇಟ್ಕೋ. ಹೌದು, ಕುಂಕುಮ ಇಟ್ಕೊಂಡ ತಕ್ಷಣ ನಿನ್ನ ಅಳಿಯ ವಾಪಸ್ ಓಡ್ ಬಂದ್ಬಿಡ್ತಾನೆ. ಸುಮ್ಮನೆ ಎದುರು ಮಾತಾಡ್ಬೇಡ, ಕುಂಕುಮ ಇಟ್ಕೊಮ್ಮ. ಮೇಡಮ, ಯಾಕೆ ಹೇಳ್ತಾರೆ ಅಂತ ತಿಳ್ಕೋಬೇಕು. ಎಲ್ಲದಕ್ಕೂ ಒಂದ್ ಅರ್ಥ ಕಾರಣ ಇದ್ದು ಇರುತ್ತೆ ಕಣೆ. ನೋಡ್, ಒಂದೊಂದ್ರಲ್ಲೂ 100 ಇರ್ಬೇಕು. ನೋಡು ನೋಡು, ಸ್ವಲ್ಪ ಸರಿಯಾಗಿ ಕ್ಲೀನ್ ಮಾಡ. ಇಲ್ಲಿ ನೋಡಿ, ಆ ಲಾರಿ ಬಂದ ತಕ್ಷಣ ಆ ಲಾಟೆಲ್ಲ ಲೋಡ್. ಹಾಯ್ ಹರ್ಷ, ಏನು ಸೋತು ಅಜ್ಜಿ ಮನೆಯಿಂದ ಓಡಿಸ್ಬಿಟ್ರು? ಒಂದ್ ಬಿಟ್ಟು ಏನ್ ಬೇಕಾದ್ರೂ ಕೇಳು. ಏನು
ಆಗುತ್ತಂತೆ. ಹಾಗಂದ್ರೆ ಏನು? ಅದನ್ನ ನಿನಗೆ ಹೇಳೋದು? ಅದು ಮನೆಯಲ್ಲಿ ನನಗೆ ಗೊತ್ತಿಲ್ಲ. ಬಂದೆ, ಸ್ವಲ್ಪ ಇರು. ಹೊರಗಡೆ ಹೋಗಿದ್ದಾರೆ. ಚೆನ್ನಾಗಿದ್ದೀರಾ ಅಮ್ಮ? ಹೇಗಪ್ಪ ನಿನಗೆ ಅಮ್ಮನವ್ರು ಗೊತ್ತು? ಚಿಕ್ಕ ಬುದ್ಧಿ ಅವ್ರ ರೂಮ್ನಲ್ಲಿ ಅಮ್ಮ ಅವ್ರ ಫೋಟೋ ನೋಡಿದ್ದೆ. ಒಂದು ನಿಮಿಷ, ಕಾಫಿ ತಂದಿರ್ತೀನಿ. ಅನು,
ನಾನು ನಿಮ್ಗೇನ್ ಹೇಳಿದೆ, ಇವತ್ತು ಒಬ್ಬ ಮದುವೆ ಆದ ಹೆಂಗಸಿ, ನಾಳೆ ಇನ್ನೊಬ್ಬನ ಹೆಂಡತಿ. ಈಗ ನಿಮ್ಗೆ ಗೊತ್ತಾಗಕ್ ಮುಂಚೆನೆ ಇವನು ನಿಮ್ಮ ಹೆಂಡತಿನೇ ಬುಟ್ಟಿಗೆ ಹಾಕೋಬಹುದು. ಇಂಥವ್ನ ಊರಲ್ಲಿದ್ರೆ ಈ ಊರ ಹೆಸರೇ ಕೆಟ್ಟೋಗುತ್ತೆ. ಈ ರೀತಿ ಆದ್ರೆ ಬೇರೆ ಹೆಣ್ಮಕ್ಳು ಯಾರೋ ಮರ್ಯಾದೆ ಬಹಳ ಆಗಿಲ್ಲ. ಸುಮ್ನೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇಂಥವ್ರನ್ನ ಒದ್ದು ಕೈ ಕಾಲು ಮುರಿದು ಊರಾಚೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಮಗನು ಮೇಲೆ ಅಷ್ಟೊಂದು ಮರ್ಯಾದೆ ಇದ್ರೆ ಅವಳ ಗಂಟ ಬೇರೆ ಹೆಂಗಸರ ಜೊತೆ ಸುತ್ತಾಡ್ತಿದ್ದಾಗ ಎಲ್ಲಿದ್ರಿ? ಅವಳು ಒಂಟಿಯಾಗಿ ಬಿಟ್ಟು ಓಡಿ ಹೋದಾಗ ಎಲ್ಲಿದ್ರಿ? ಅವಳಿಗೆ ಸಹಾಯ ಬೇಕಾಗಿದ್ದಾಗ ಎಲ್ಲಿದ್ರಿ? ಹೌದು, ನಾನು ಅವಳ ನೋಡ್ತಿದ್ದೀನಿ, ಅವಳ ಜೊತೆ ಮಾತಾಡ್ತೀನಿ, ಓಡಾಡ್ತೀನಿ. ಅವಳ ಹೆಸರನ್ನ ಕೆಡ್ಸೋಕಲ್ಲ, ಅವಳಿಗೆ ಅವಮಾನ ಮಾಡೋಕ್ಕೂ ಅಲ್ಲ. ನನ್ನಿಂದ ಅವಳು ಬಹಳ ಹಾಳಾಗುತ್ತೆ ಅಂತ ನೀವು ಅನ್ನೋ ಹಾಗಿದ್ರೆ ಅದನ್ನ ಸರಿಪಡಿಸೋಕೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಅವಳ ಜವಾಬ್ದಾರಿನ ನಾನು ವಹಿಸ್ಕೋತೀನಿ. ಅವಳ ಮದುವೆ ಮಾಡ್ಕೋತೀನಿ. ಅನು, ನಾನೇನು ನಿಜವಾಗ್ಲೂ ಮದುವೆ ಆಗ್ತೀಯಾ? ಯಾಕೆ ಆಗ್ಬಾರ್ದು? ಆಕೆ ಇಷ್ಟಪಟ್ರೆ ಖಂಡಿತ ಮದುವೆ ಆಗ್ತೀನಿ. ಇದರಿಂದ ನಿಮ್ಮೂರಿನ ರೀತಿ ನೀತಿ ಹಾಳಾಗುತ್ತಾ? ಅವಳ ಹೆಸರು ಕೆಟ್ಟು ಹೋಗುತ್ತಾ? ಹಾಗಿದ್ರೆ ಬನ್ನಿ, ಹೊಡೀರಿ, ಬನ್ನಿ, ಬನ್ನಿ ಎಲ್ರು. ನಿಮ್ಗೆ ಗೊತ್ತಿರೋದು ಅದೇ ತಾನೇ, ಇನ್ನೇನ್ ಮಾಡಕ್ ಸಾಧ್ಯ ನಿಮ್ಮಿಂದ? ಯಾಕೆ ಹಾಗೆ ನಿಂತಿದ್ದೀರೋ? ಬಂದ್ರು ನನ್ನ ಪ್ರಾಣ ತೆಗೆದುಬಿಡಿ, ಬನ್ನಿ ಎಲ್ರು. ವಾಪಸ್ ಹೋಗೋಣ. ನಿನ್ನೆ ಊರ್ ಜನದ ಮಧ್ಯದಲ್ಲಿ ಕಿರ್ಚಾಡ್ದಿಯಂತೆ, ಬಾಯಿಗೆ ಬಂದಾಗಲೇ ಒದರ್ದಿಯಂತೆ. ಆದ್ರೆ ಓದರ್ಲಿಲ್ಲ. ಯಾಕೆ ಸುಮ್ಮನೆ ನನ್ನ ಹೆಸರು ಎಳೆದಿದ್ಯಾ ನೀನು? ನಾನಲ್ಲ, ನಿನ್ ಜನ. ನೀನು ಹಿಂದೆ ಯಾಕೆ ಸುತ್ತಾಡ್ತಿ ಅಂತ ಕೇಳಿದ್ರು. ನಾನ್ ಸುತ್ತಾಡ್ತಿಲ್ಲ, ಮದುವೆ ಮಾಡ್ಕೋತೀನಿ ಅಂದೆ. ಇಷ್ಟೆಲ್ಲ ನೀನು ಅವ್ರಿಗೆ ಹೇಳಿದ್ಯಾ? ಹೌದು, ಕೋಪದ ಭರದಲ್ಲಿ ಒಳಗಿದ ಮಾತು ಹೊರಗೆ ಬಂತು. ನಿನ್ ಮನಸ್ಸಿನಲ್ಲಿರೋ ಭಾವನೆಗಳನ್ನ ಜನಗಳಿಗೆ ಹೇಳಿ ನನ್ನನ್ನು ಎಂಥ ಕೇವಲ ಮಾಡ್ತಾ ಇದೆ ಅಂತ ಗೊತ್ತಾ ನಿನ್ಗೆ? ಕೇವಲ ಮಾಡ್ಬೇಕು ಅಂತ ಅಲ್ಲ, ನಾನು ಅರ್ಥ ಮಾಡ್ಕೊ. Shut up! If you really care for me, you won't have come out with such statements in the public. ನಾನು ಮುಂಚೆ ಹೇಳಿದ್ದೀನಿ ವಿಜಯ್, ನಾನು ಇನ್ನೂ ಕುಮಾರ್ನ ಪ್ರೀತಿಸ್ತಾ ಇದ್ದೀನಿ. ಅವರು ನನ್ನ ಮದುವೆ ಆದ್ರು ಅಂತ ಅಲ್ಲ. ಜೀವನದಲ್ಲಿ ಹೇಗಿರ್ಬೇಕು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ಅವರೇ ನನಗೆ ಕಲಿಸ್ಕೊಟ್ಟಿದ್ದು. He made me a woman. I love him. I still love him. ಪರಿಸ್ಥಿತಿ ಬದಲಾಯಿಸ್ಬಿಟ್ರೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಬದಲಾಯಿಸ್ಕೊಟ್ಟಿದ್ದೆ. ಇದು ನಿನಗೆ ಮುಂಚೆನೆ ಗೊತ್ತಿದೆ ತಾನೆ? ಗೊತ್ತಿದ್ರೆ ಈ ತರ ಎಲ್ಲ ಮಾತಾಡ್ತಿಲ್ಲ ವಿಜಯ್ ನೀನು? ಹೌದು, ಮಾತಾಡ್ತೀನಿ. ಈಗಲೇ ಉತ್ತರ ಕೊಡುವಂತ ನಾನು ಕೇಳ್ತಾ ಇಲ್ಲ, ಆದ್ರೆ ನನ್ನ ಭಾವನೆಗಳು ನಿಜ ಅಂತ ನೀವು ಒಪ್ಪು, ಅಷ್ಟೇ ನಾನು ಕೇಳ್ತಾ ಇರೋದು.
ಓಕೆ ಅನು, ವಾಟ್ಸ್ ರಾಂಗ್ ವಿತ್ ಇಟ್? ನೀನು ಪ್ರೀತಿಸ್ತಾನೆ. ಈ ವಿಷಯ ಅವನ್ನೆಲ್ಲರಿಗೂ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅದ್ರ ಬಂದು ನೀನು ಕೇಳುವಷ್ಟು ಧೈರ್ಯನೂ ತೋರಿಸಿದ್ದಾನೆ. ನೀನು ಕೋಪ ಮಾಡ್ಬೇಕು. ಪ್ರೇಮ್ ಅವನ್ ನನ್ನ ಮದುವೆ ಆಗ್ಬೇಕು ಅಂತ ಇದ್ದಾನೆ. ಈ ಸೀರಿಯಸ್ ಅಬೌಟ್ ಹೋಲ್ ಡ್ಯಾಮ್ ಥಿಂಗ್. ಆದ್ರೆ ತಪ್ಪೇನಿದೆ? ವಾಟ್ ನಾಟ್ ಸಾರಿ ಟಾಕಿಂಗ್. ನನಗಾಗಲೇ ಮದುವೆ ಆಗಿದೆ ಪ್ರೇಮ್. ಇಲ್ಲ, ಆಗಿಲ್ಲ. ಏನಂತೀಯ ನೀನು? ನಿನ್ ಮದುವೆ ಆಗಿಲ್ಲ ಅನ್ನೋದು ಕುಮಾರ ಖಂಡಿತ ಮಾಡಿ ತೋರಿಸಿದ್ದಾನೆ. ನಾವು ಒಪ್ಪದ್ರೆ ಸಾಕ, ಸಮಾಜ ಒಪ್ಪದ್ ಬೇಡ? ಅಮ್ಮ, ನೀನ್ ಈ ಸಮಾಜ ಬಗ್ಗೆ ಮಾತಾಡೋದು ನಿಲ್ಸು. ಮೊದಲು ನಿನ್ ಮಗಳ ಬಗ್ಗೆ ಯೋಚನೆ ಮಾಡು. ನನಗೂ ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾ ಇಲ್ಲ. ನನಗೂ ತಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀನು ಅವಳಿಗೆ ಬೆಂಬಲ ಉತ್ತೇಜನ ಕೊಡೋದು ಬಿಟ್ಟು ನೀನೇ ಸಂದೇಹ ಪಡ್ತಾ ಕೂತ್ಕೊಂಡ್ರೆ ಹೇಗೆ? ನೀನ್ ಹಾಗೆ ಮಾಡ್ಬೇಡ. ಅದು ಪುನಃ ಮದುವೆ ಆಗ್ಲಿ, ಇನ್ಮೇಲಾದ್ರೂ ಅವಳು ಸುಖದಿಂದ ಇರ್ಲಿ. ಅವನು ನೀನ್ ಪುನಃ ನಗು ಹಾಗೆ ಮಾಡ್ದ. ನನಗೆ ನೀನ್ ಸುಖವಾಗಿರೋದು ಬೇಕು. ಅದಕ್ಕೆ ನಾನು ಮನಸ್ಸು ಬದಲಾಯಿಸಿದ್ದೀನಿ. ಓಹೋ, ಆದ್ರೆ ನಾನಿನ್ನು ನನ್ನ ಮನಸ್ಸು ಬದಲಾಯಿಸಿಲ್ಲ. ನೀನ್ ಬದಲಾಯಿಸಿಲ್ಲ, ಆದ್ರೆ ಹರ್ಷ ಬದಲಾಯಿಸಿದಾನೆ. ಅವನ ನೀ ಗಮನಿಸಿದ್ಯಾ? ಅವನ ನಗು ಇಲ್ಲ, ಗೆಲುವು ಇಲ್ಲ, ಲವಲವಿಕೆ ಇಲ್ಲ. ಅವನ್ ಮೊದಲಿನ ತರ ಇಲ್ಲ. ಈಗ ನೀ ತಗೊಳ್ತಿರೋ ತೀರ್ಮಾನ ನೀನೊಬ್ಬಳದೇ ಅಲ್ಲ, ಅದ್ರಲ್ಲಿ ಹರ್ಷನ ಭವಿಷ್ಯನೂ ಇದೆ. ಚೆನ್ನಾಗಿ ಯೋಚಿಸು. ಓಕೆ? ಅದು ಏನಿಲ್ಲ, ನಾನೇನೇನು ಕೇಳಿದೆ. ಯಾರದು ವಿಜಯ್? ಇಷ್ಟು ದಿನ ಇಲ್ದೆ ಹೋದಾಕ್ರೆ ಇಡೀ ಅಂತ ಹೇಗ್ ಬಂತು ನಿನಗೀಗ? ಅದೇ ಅಮ್ಮ, ನಿನಗೆ ಗೊತ್ತು, ನಾನು ಇನ್ನೂ ಪ್ರೀತಿಸ್ತೀನಿ. ಹಾಗಾದ್ರೆ ತಿರುಗ್ವಾ? ಅದಕ್ಕೆ ಧೈರ್ಯ ಅಲ್ಲ ನಿಂಗೆ? ನಿನಗ್ ಬೇಕಾದಾಗ ಬರ್ತೀಯ, ಬೇಡವಾದಾಗ ಹೋಗ್ತೀಯಾ? ಇದ್ದಪ್ಪ ಅಂತ ಎಷ್ಟು ಸತಿ ಗೋಗರ್ ಬಿಟ್ಟಿದ್ ನಾನು. ಆಗೆಲ್ಲ ಇಲ್ದೇ ಇರೋ ಪ್ರೀತಿ ಈಗ ಎಲ್ಲಿಂದ ಹೊತ್ಕೊಂಡ್ ಬಂತು ನಿಂಗೆ? Come on. Come on, my dear, come on. ಅವನ್ನ ಈಗ ಪ್ರೀತಿಸ್ತಾ ಖಂಡಿತ ಒಂದಿನ ಅವ್ರಿಗೆ ಗೊತ್ತಾಗ. ನಾನಿನ್ನೂ ಕುಮಾರ್ನ ಪ್ರೀತಿಸ್ತಾ ಇದ್ದೀನಿ. ಇಲ್ಲಿ ಮಾಡ್ತೀಯಾ? ಹೇಳು, ಬಂದ ವಿಷಯ ಏನು? ನಾನು ನಿಮ್ಗೊಂದು ವಿಷಯ ತಿಳಿಸ್ಬೇಕು, ಸ್ವಲ್ಪ ಬರ್ತೀಯಾ? ನಾನು ನಿಮಗೋಸ್ಕರ ಏನ್ ತಿಳ್ಕೊಂಡೆ ಅನು? ನಿನ್ನ ಜೀವನದಲ್ಲಿ ನನ್ನ ಜಾಗಕ್ಕೆ ಬೇರೆಯವರು ಬರ್ತಾರೆ ಅಂತ ಕೇಳಿದಾಗಲೇ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ. ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಅಂತ ನನಗೆ
ನಾನು ತುಂಬಾ ನೋಯಿಸಿದೆ. ನಿನ್ನ ಬೆಲೆ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಜೀವನದಲ್ಲಿ ಕ್ಷಮಿಸೋಕಾಗದ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವಕಾಶ ಸಿಕ್ಕಿದ್ರೆ ಅದನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕ್ಷಮಿಸ್ತೀಯ? ಮತ್ತೆ ನನ್ನವಳೆ ಆಗ್ತೀಯ? ವಿಜಯ್, ಮಧು, ವಿಜಯ್, ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದೆಯಾ? ಎಲ್ಲಿಗೆ? ಸ್ಟೇಟ್ಸ್ಗೆ. ನನ್ನ ಮಿಸ್ ಮಾಡೋಕೆ. ಯು ಮೀನ್ ನೀನು ಮೊದಲೇ ಸ್ಕಾಲರ್ಶಿಪ್ ಬಂದಿತ್ತು, ನನಗೋಸ್ಕರ ಸಿಕ್ಲಿಲ್ಲ ಅಂತ ಸುಳ್ಳು ಹೇಳ್ತಿದ್ದಿ? ಆ ಮಾತು ಹೀಗೆ ಯಾಕೆ? ಈಗ ನಿಮಗೆ ಅನು ಇದ್ದಾಳೆ. ಅನು? ಹೀಗೆ ನೋಡ್ತಿದ್ದೀನಿ. ನಿಮಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಮಾರ್ನಿಂಗ್ ಫ್ಲೈಟ್? ವಿಜಯ್, ನೋ, ಐ ಕಾಂಟ್. ಓ, ಹೋಗ್ಬೇಡ ಪ್ಲೀಸ್. ಬಾಯ್. ಹಲೋ ಹಲೋ. ನಾನು ಪ್ಯಾಸೆಂಜರ್ ಅಲ್ಲ ಸರ್, ನಮ್ಮ ಫ್ರೆಂಡ್ಸ್ ಹತ್ರ ನೋಡ್ಬೇಕು. ಒಂದೇ ನಿಮಿಷ ಸರ್. ಯಾರು ಓನ್ಲಿ ಪ್ಯಾಸೆಂಜರ್ ನೋಡಿ ಸರ್, ನಾನು ಮಡಿಕೇರಿಯಿಂದ ಬರ್ತಾ ಇದ್ದೀನಿ. ಅವ್ರು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಾಯ್ತು. ಪ್ಲೀಸ್ ಒಂದೇ ನಿಮಿಷ ಸರ್. ಥ್ಯಾಂಕ್ ಯು. ನಾನು ಹೋಗಲೇಬೇಕು. Just remember that I love you.